ಮೊನ್ನೆ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ವರ್ತನೆ ಒಂದು ಪುಟ್ಟ ಕಂದಮ್ಮನ ಜೀವವನ್ನ ಬಲಿ ಪಡೆಯೋದಕ್ಕೆ ಕಾರಣವಾಗಿತ್ತು. ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈಗ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿದ್ದಾರೆ, ಒಂದಿಷ್ಟು ಬದಲಾವಣೆಗಳು ಟ್ರಾಫಿಕ್ ಪೊಲೀಸರ ವರ್ತನೆಯಲ್ಲಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದಿಢೀರ್ ಅಡ್ಡ ಬಂದು ವಾಹನವನ್ನು ತಡೆಯೋದಕ್ಕೆ ಅವಕಾಶ ಇಲ್ಲ. ಕದ್ದು ಮುಚ್ಚಿ ಪೊಲೀಸರು ವಾಹನವನ್ನು ಹಿಡಿಯೋ ಕೂಡ ಹಾಗಿಲ್ಲ. ವಾಹನ ಸವಾರರ ಬೈಕನ ಕೀ ಏನಿದೆ ಅದನ್ನು ಕಿತ್ಕೊಳ್ಳೋದಕ್ಕೂ ಕೂಡ ಅವಕಾಶವಿಲ್ಲ. ಸಂಚಾರಿ ಪೊಲೀಸರಿಗೆ ಸುರಕ್ಷತಾ ಕ್ರಮಗಳ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಲಾಗಿದೆ. ಮಂಡ್ಯ ಮಗು ಸಾವಿನ ಬೆನ್ನಲ್ಲೇ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ರಾಜ್ಯದಲ್ಲಿ ವಾಹನ ತಪಾಸಣೆಗೆ ಪೊಲೀಸರಿಗೆ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿರುವಂಥದ್ದು. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವಂಥದ್ದು ದಿಢೀರ್ ಅಡ್ಡ ಬಂದು ವಾಹನವನ್ನು ತಡೆಯೋದಕ್ಕೆ ಅವಕಾಶ ಇಲ್ಲ ಅಂಥೇಳಿ. ಹಾಗಾದರೆ ವಾಹನ ತಪಾಸಣೆಗೆ ಹೊಸ ರೂಲ್ಸ್ ಏನು? ಕಾರಣವಿಲ್ಲದೆ ವಾಹನವನ್ನು ತಡೆದು ತಪಾಸಣೆಯನ್ನು ನಡೆಸಬಾರ್ದು. ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿ ಆಗ್ತಾ ಇದೆ. ಏಕಾಏಕಿ ಅಡ್ಡ ಬರೋದು, ತಪಾಸಣೆ ಮಾಡುವಂಥದ್ದು. ಜಿಗ್ಜಾಗ್ ಮಾದರಿಯ ಬ್ಯಾರಿಕೇಡನ್ನು ಹಾಕಿ ವಾಹನವನ್ನು ತಡೆಯೋದಕ್ಕೂ ಕೂಡ ಅವಕಾಶ ಇಲ್ಲ ಅಂಥೇಳಿ ಈ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ರಸ್ತೆಯಲ್ಲಿ ದಿಢೀರನೆ ಅಡ್ಡ ಬಂದು ವಾಹನವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತ ಹೇಳಿದ್ದಾರೆ. ವಾಹನಗಳ ಕೀಲಿ ಕೈಯನ್ನು ಕಸಿಯೋದು ಕೂಡ ಅವಕಾಶ ಇಲ್ಲ ಅಂತ ಹೇಳಿರುವಂಥದ್ದು. ವೇಗವಾಗಿ ಬರುವ ವಾಹನಗಳನ್ನು ಬೆನ್ನಟ್ಟಬಾರ್ದು, ಫಾಲೋ ಮಾಡ್ಕೊಂಡು ಹೋಗಬಾರ್ದು. ನೋಂದಣಿ ಸಂಖ್ಯೆಯನ್ನು ಪಡೆದು ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಡಬೇಕು. ಅದರ ಜೊತೆಗೆ ತಪಾಸಣೆಯ ವೇಳೆ ಪೊಲೀಸರು ರಿಫ್ಲೆಕ್ಟಿವ್ ಜಾಕೆಟನ್ನು ಧರಿಸಿರೋದು ಕಡ್ಡಾಯ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ತಪಾಸಣೆಯ ವೇಳೆ ಬಾಡಿ ಓರ್ನ್ ಕ್ಯಾಮರಾ ಕಡ್ಡಾಯ ಅನ್ನುವಂತಹ ಸೂಚನೆಯನ್ನು ಈಗ ಹೊಸ ಮಾರ್ಗಸೂಚಿಯಲ್ಲಿ ಪ್ರಕಟ ಮಾಡಲಾಗಿದೆ. ಇವೆಲ್ಲ ಸರಿ, ಈ ಎಲ್ಲ ರೂಲ್ಸ್ ಓಕೆ, ಬಟ್ ಮೊದಲು ಸರ್ಕಾರ ಮಾಡಬೇಕಾಗಿರೋ ಕೆಲಸ ಏನು ಇದರಲ್ಲಿ ಅಂದರೆ, ಪೊಲೀಸರಿಗೆ ಅನ್ಅಫಿಷಿಯಲ್ ಆಗಿ ಟಾರ್ಗೆಟ್ ಕೊಡ್ತಾರಲ್ಲ, ನೀವು ಈ ತಿಂಗಳಲ್ಲಿ ಇಷ್ಟು ಜನರನ್ನ ಹಿಡಿದು ಫೈನ್ ಹಾಕಿ ಆ ದುಡ್ಡನ್ನ ನಮಗೆ ತಂದು ತುಂಬಿಸ್ಬೇಕು ಅಂತ, ಅದನ್ನ ಫಸ್ಟ್ ನಿಲ್ಲಿಸಬೇಕು. ಅಲ್ಲಿ ತನಕ ಇದು ಯಾವುದು ಕೂಡ ನಿಲ್ಲಲ್ಲ. ಒಳ್ಳೆ ಹಾಲಿವುಡ್ ರೇಂಜಲ್ಲಿ ಆಪರೇಷನ್ ಮಾಡ್ತಾರೆ ಪೊಲೀಸರು.